ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ, ಈ ವರ್ಷದ ಮೊದಲನೇ ಲಾಗ್ ಇದಾಗಿರುತ್ತೆ. 2026ರ ಮೊದಲನೇ ಲಾಗ್ ಅಂತ ಹೇಳಿದರೆ ತಪ್ಪಿಲ್ಲ. ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದೇವ್ರಿಗೆ ದೀಪ ಅಂಟಿಸ್ಬಿಟ್ಟು ಇವತ್ತೇ ಕಳಶ ಕೂರಿಸಿದೆ. ಹೇಳ್ಬೇಕಂದ್ರೆ ಶುಕ್ರವಾರ ಕೂರಿಸ್ತಾ ಇದ್ದೆ, ಬಟ್ ಇವತ್ತು ಹೊಸ ವರ್ಷ ಅಲ್ವಾ, ಇವತ್ತೇ ಕೂರಿಸೋಣ ಅಂತೇಳಿ ಲಕ್ಷ್ಮಿ ಕಳಶ ಕೂರಿಸಿದ್ದಾಯಿತು. ಹಾಗೆ ಬಾಗಿಲಲ್ಲಿ ಸ್ವಸ್ತಿಕೆ ಎಲ್ಲ ಬರೆದು ಪೂಜೆ ಮಾಡಿದ್ದಂಥದ್ದು. ಹಾಗೆ ಈ ವರ್ಷ ಎಲ್ರಿಗೂ ನೀವೇನೇನು ಅಂದ್ಕೊಂಡಿದ್ದೀರ ಲೈಫಲ್ಲಿ ಅದೆಲ್ಲ ಸಕ್ಸಸ್ ಆಗಲಿ. ಹೋದ ವರ್ಷ ನಾವೇನೇನು ಹೆಲ್ತ್ ವೈಸ್ ಆಗಿರ್ಬೋದು ಅಥವಾ ವರ್ಕ್ ವೈಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಾವೇನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಈ ವರ್ಷ ತಿದ್ಕೊಳ್ಳೋಣ ಅಂತ ಹೇಳ್ತಾ, ಈ ವರ್ಷ ನೀವು ಅಂದ್ಕೊಂಡಿರೋ ಗೋಲ್ಸ್ ಎಲ್ಲ ಆಗಲಿ, ಅಂದರೆ ಗುರಿಗಳೆಲ್ಲ ಮುಟ್ರಿ ಅಂತ ಹೇಳ್ತಾ, ನಾವು ಕೂಡ ಈ ವರ್ಷ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಲಾಗ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಒಳ್ಳೆಯದಾಗಲಿ ಮತ್ತು ಆಯುಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಹಾಗೆ ನೀವೇನೇನು ಅಂದ್ಕೊಂಡಿದ್ದೀರಾ ಸಕ್ಸಸ್ ಲೈಫಲ್ಲಿ ಸಿಗಲಿ ಅಂತ ಆಶಿಸ್ತಾ, ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಕ್ಚುಲಿ ಇದು ನಮಗೆ ಹೊಸ ವರ್ಷ ಅಲ್ಲ, ಕ್ರಿಶ್ಚಿಯನ್ಸಿಗೆ, ಬಟ್ ಆದರೂ ನಾವು ಸೆಲೆಬ್ರೇಟ್ ಮಾಡೋಣ. ಎಲ್ಲರೂ ಮಾಡ್ತಾರಲ್ವ, ಸೊ ಎಲ್ಲರೂ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಿಶ್ಚಿಯನ್ಸು ಬೇರೆ, ನಾವು ಬೇರೆ ಅನ್ನೋದಕ್ಕಿಂತ ಎಲ್ಲ ಒಂದೇ ಅಂದ್ಕೊಂಡ್ರೆ ಏನು ತಪ್ಪಿಲ್ಲ. ಸೊ ಹಂಗಂತ ಹೇಳ್ತಾ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಮತ್ತು ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾ, ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಬರಬೇಕು. ನಮ್ಮ ಮನೆ ಪೂಜೆ ಇವತ್ತು ಈ ರೀತಿ ಇತ್ತು. ಪೂಜೆ ಎಲ್ಲ ಆಯಿತು. ಹಾಗೆ ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಒಳ್ಳೇದಾಗಲಿ, ಎಲ್ರಿಗೂ ಸಕ್ಸಸ್ ಸಿಗಲಿ. ಹಾಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆಯುಸ್ಸು ಆರೋಗ್ಯ ಕೊಟ್ಟು ಆ ದೇವರು ನಿಮ್ಮೆಲ್ಲರನ್ನೂ ಕಾಪಾಡಲಿ, ಹಾಗೆ ನಮ್ಮನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಹೇಳ್ಬೇಕಂದ್ರೆ ರಾಯರ ವಾರ ಮತ್ತು ಸಾಯಿಬಾಬಾ ವಾರ ಕೂಡ ನಾನು ತುಂಬ ನಂಬ್ತೀನಿ. ಸೊ ಹಾಗೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿಗಳು ನಿಮಗೆ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ, ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇದು ನನ್ನ ಮೊದಲನೇ ಲಾಗ್ ಆಗಿರುತ್ತೆ ಇವತ್ತಿಂದು. ಸೊ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ಇವತ್ತಿಂದ ಡೈಲಿ ಲಾಗ್ಸ್ ಬರುತ್ತೆ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಮೊದಲಿನ ಥರನೇ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಗಾಯ್ಸ್, ಆವತ್ತಿನ ದಿನ ಹೊಸ ವರ್ಷದ ದಿನ ನಾವು ದೇವಸ್ಥಾನಕ್ಕೂ ಹೋಗಿದ್ವಿ. ದಾವಣಗೆರೆಯಲ್ಲಿ ಇರೋಂಥ ನಿಟ್ವಳ್ಳಿ ಹತ್ರ ಇರೋವಂಥ ದೇವಸ್ಥಾನ. ಹಾಗೆ ಇಲ್ಲಿ ಗಣೇಶನ ದೇವಸ್ಥಾನ, ಶಿವನ ದೇವಸ್ಥಾನ, ಆಂಜನೇಯ ಮತ್ತು ನಿಟ್ವಳ್ಳಿ ದುರ್ಗಮ್ಮ ಅಂದರೆ ಆಲ್ಮೋಸ್ಟ್ ನಮ್ಮ ದಾವಣಗೆರೆಯಲ್ಲಿ ಫೇಮಸ್ ಅಂತ ಹೇಳ್ಬೋದು. ಸೊ ಹಾಗೆಯೇ ಎಲ್ಲ ದೇವ್ರ ದರ್ಶನಕ್ಕೆ ಹೋಗಿ ಬಂದಿದ್ದಾಯಿತು. ಹಾಗೆ ನಿಮಗೂ ದೇವರು ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೆ. ಸೊ ಹಾಗೆ ನಿಮಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಎಲ್ರಿಗೂ ಹೊಸ ವರ್ಷ ಹರ್ಷ ತರಲಿ ಅಂತ ಬಯಸ್ತಾ ಈ ಒಂದು ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ಲೈಫಲ್ಲಿ ಏನೇನು ಅಂದ್ಕೊಂಡಿದ್ದೀರಾ ಗೋಲ್ಸ್ ಅದೆಲ್ಲ ಸಕ್ಸೀಡ್ ಆಗಲಿ, ಓಕೆನಾ. ಈಗ ಲಾಸ್ಟಲ್ಲಿ ನಾನು ಕೂಡ ಮತ್ತೆ ಊರಿಗೆ ಹೋಗಬೇಕಾಯ್ತು. ಊರಿಗೂ ಕೂಡ ಹೋಗಿದ್ವಿ. ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡ್ತಿ ಪಾಪು ಎಲ್ಲ ಇದ್ದರು ಅಲ್ವಾ. ಸೊ ಹಾಗಾಗಿ ಹೊಸ ನ್ಯೂ ಇಯರ್ಗೆ ಅವರು ಅಮ್ಮ ಮತ್ತು ನನ್ನ ತಮ್ಮನ ಹೆಂಡ್ತಿ ಕೂಡ ಬರ್ರಿ ಇಲ್ಲಿಗೆ ಅಂತ ಅಂದಿದ್ರು. ಸೊ ಹಾಗಾಗಿ ಹೋಗಿದ್ವಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸಿಂಪಲ್ಲಾಗಿ ಜಾಮೂನ್ ಮತ್ತು ಚಿತ್ರಾನ್ನ. ಗೈಸ್, ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಹಾಗೆ NH4 ನೋಡಿ ಯಾವ ರೀತಿ ಇದೆ. ನಮ್ಮ ದಾವಣಗೆರೆ NH4 ಈ ರೀತಿ. ಹಾಗೆ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ನ್ಯೂ ಇಯರ್ ಇದೆ, ಫಸ್ಟ್ ಟೈಮ್ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿದ್ದು. ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡ್ತಿ ಮನೇಲೇ ಕೇಕ್ ಮಾಡಿದರು. ಸೊ ಹಾಗಾಗಿ ಇಲ್ಲೇ ಕೇಕ್ ಕಟ್ ಮಾಡೋಣ ಬರ್ರಿ ಅಂತ ಅಂದಿದ್ರಲ್ಲ, ಹಾಗಾಗಿ ಹೋಗಿದ್ದಾಯಿತು. ಈಗ ಇದೇ ಫಸ್ಟ್ ಟೈಮ್ ನಾವು ಅವ್ರ ಮದುವೆ ಆದಮೇಲಿಂದ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಸೆಲೆಬ್ರೇಟ್ ಮಾಡಿದ್ದು ನ್ಯೂ ಇಯರು. ಸೊ ಹಾಗಾಗಿ ಅಲ್ಲಿ ಕೂಡ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಸೊ ಇದು ಅಲ್ಲಿ ಒಂದು ಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವರು ನಮ್ಮಮ್ಮ ಮತ್ತು ತಮ್ಮನ ಹೆಂಡ್ತಿ, ಹಾಗೆ ತಮ್ಮನ ಪಾಪು ನೋಡಿ, ಅವನು ತರಲೆ ಪುಟ್ಟ, ತುಂಬ
ಜೋರು. ಹಾಗೆ ಅವನಿಗೆ ಕೇಕ್ ಎಷ್ಟು ಬೇಗ ತಿಂತೀವೋ ಅನ್ನೋದು ಒಂದು ಎಕ್ಸೈಟ್ಮೆಂಟ್ ಇತ್ತು. ಅವನಿಗೂ ನನ್ನ ಮಗನಿಗೂ ಇಬ್ಬರಿಗೂ. ಅವ್ರಿಗೆ ಕೇಕ್ ಕಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಅದು ಮನೇಲೇ ಮಾಡಿದ್ಲು ನನ್ನ ತಮ್ಮನ ಹೆಂಡ್ತಿ. ಸೊ ಹಾಗಾಗಿ ಅವಳು ಈ ಥರ ಚೆನ್ನಾಗೇ ಬಂದಿತ್ತು, ಒಂಥರ ಅಟ್ರಾಕ್ಟಿವ್ ಆಗಿತ್ತು ಹೇಳ್ಬೇಕಂದ್ರೆ. ಮನೆಯಲ್ಲೇ ಮಾಡಿರೋದು ಅಂದರೆ, ಆಮೇಲೆ ಹೊರಗಡೆ ತರ್ಬೋದಿತ್ತು, ಬಟ್ ಆದರೆ ಅವಳು ಮಾಡ್ತಾಳೆ ಕೇಕು. ಸೊ ಹಾಗಾಗಿ ಮನೇಲೇ ಮಾಡಿದ್ದಂಥದ್ದು ಚೆನ್ನಾಗೇ ಇತ್ತು. ಒಂಥರ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೆ ಮಾಡಿರೋದು. ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಈ ಸಲ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಅನ್ನೋ ಖುಷಿನೂ ಇತ್ತು. ಹೇಳ್ಬೇಕಂದ್ರೆ ಅವರು ಯಾವಾಗಲೂ ಬೆಂಗಳೂರು ಅಥವಾ ಮುಂಬೈ ಎಲ್ಲ ಇರೋರು. ಸೊ ಹಾಗಾಗಿ ಈ ಸಲ ಎಲ್ಲರೂ ಒಟ್ಟಿಗೆ ಸೇರಿದಂಥದ್ದು ನ್ಯೂ ಇಯರ್ಗೆ. ಬರೋದು ಅಪರೂಪ ಆಗಿರುತ್ತಲ್ವ. ಸೊ ಹಾಗಾಗಿ ಅವತ್ತೇ ಕೂಡ ಅವರು ಹೊರಟರು ಮುಂಬೈಗೆ. ಸೊ ಹಾಗಾಗಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿ ಆದಮೇಲೆ ಹೋದರು. ಇಷ್ಟೇ ಸಿಂಪಲ್ಲು, ಏನು ಜಾಸ್ತಿ ಏನು ಮಾಡಿರಲಿಲ್ಲ, ನಾವು ಮನೆಯಲ್ಲೇ ಮಾಡಿದಂಥದ್ದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.